ಓಂ ನಮಃ ಶಿವಾಯ. ಪ್ರಿಯ ವೃಷಭರಾಶಿಯ ಭಕ್ತಾದಿಗಳಿಗೆ ಆತ್ಮೀಯ ವಂದನೆಗಳು. ನಿಮ್ಮ ಬದುಕಿನ ದಿಕ್ಕನ್ನೇ ಪಲ್ಲಟಗೊಳಿಸಬಲ್ಲ ಮಹತ್ವದ ಭವಿಷ್ಯವಾಣಿಗಳನ್ನು ನೀವೀಗ ಆಲಿಸಲಿದ್ದೀರಿ. ಈ ವಿವರಣೆಯಲ್ಲಿ ನೀಡಲಾದ 4 ದಿನಗಳ ನಿಖರ ವಿಶ್ಲೇಷಣೆಯು ನಿಮ್ಮ ಆರ್ಥಿಕ ಗತಿ, ಉದ್ಯೋಗದ ಹಾದಿ, ಸಂಸಾರ, ಅನುರಾಗ, ದೈಹಿಕ ಸುಸ್ಥಿತಿ ಹಾಗೂ ಅದೃಷ್ಟದ ಕುರಿತು ನಿಖರವಾದ ಮಾರ್ಗಸೂಚಿ ನೀಡಲಿದೆ. ನೀವು ಸಂಪೂರ್ಣವಾಗಿ ಆಲಿಸಿದರೆ ನಿಮಗೊಂದು ನಿಗೂಢ ಭವಿಷ್ಯದ ಸುಳಿವು ಸಹ ಲಭ್ಯವಾಗಲಿದೆ. ಈ ಪ್ರಕ್ರಿಯೆಯನ್ನು ಆರಂಭಿಸುವ ಮುನ್ನ ಒಂದು ಪುಟ್ಟ ಧಾರ್ಮಿಕ ಸಂಕಲ್ಪ ಮಾಡೋಣ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಲು ಮರೆಯಬೇಡಿ. 5 ಅಕ್ಷರಗಳ ಈ ಶಕ್ತಿಶಾಲಿ ಮಂತ್ರವು ನಿಮಗೆ 100ಕ್ಕೆ 100ರಷ್ಟು ಸುರಕ್ಷತೆ, ನೆಮ್ಮದಿ ಹಾಗೂ ಧೈರ್ಯವನ್ನು ನೀಡಲಿದೆ. ನೀವು ಭಕ್ತಿಯಿಂದ ಒಮ್ಮೆ ಬರೆದರೂ ಅದು 8 ಬಾರಿ ಜಪಿಸಿದ ಪುಣ್ಯಕ್ಕೆ ಸಮಾನವೆಂದು ಶಾಸ್ತ್ರಗಳು ಹೇಳುತ್ತವೆ. ಈ ಮಾಹಿತಿ ನಿಮಗೆ ಪ್ರೇರಣೆ ನೀಡಿದರೆ ಲೈಕ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್ ನಮ್ಮ ಚಾನೆಲ್ಗೆ ಹೊಸ ಚೈತನ್ಯ ನೀಡುತ್ತದೆ. ಇದನ್ನು ನಿಮ್ಮ ಆಪ್ತೇಷ್ಠರು ಹಾಗೂ ಬಂಧುಗಳೊಂದಿಗೆ ಹಂಚಿಕೊಳ್ಳಿ, ಅವರು ಈ ಶುಭ ಫಲಗಳನ್ನು ಅರಿಯಲಿ. ನೀವು ಪ್ರತಿನಿತ್ಯ ಇಂತಹ ನಿಖರ ಭವಿಷ್ಯವಾಣಿಗಳನ್ನು ತಿಳಿಯಲು ಬಯಸಿದರೆ ಕೂಡಲೇ ಚಂದಾದಾರರಾಗಿ ಮತ್ತು ಸೂಚನಾ ಗಂಟೆಯನ್ನು ಒತ್ತಿರಿ. ಈಗ ಈ ಶಕ್ತಿಶಾಲಿ ಫಲಗಳ ವಿಶ್ಲೇಷಣೆ ಶುರು ಮಾಡೋಣ. ಆರ್ಥಿಕ ಸ್ಥಿತಿ ಹೇಗಿರಲಿದೆ? ವೃಷಭರಾಶಿಯವರಿಗೆ ಈ 4 ದಿನಗಳು ಹಣಕಾಸಿನ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಕಾಲಘಟ್ಟವಾಗಿದೆ. ವಿಶೇಷವಾಗಿ ಸೋಮವಾರ 16ರಂದು ನಿಮ್ಮ ಹರಿವು ಹಾಗೂ ವ್ಯಯದ ನಡುವಿನ ಸಮತೋಲನದ ಬಗ್ಗೆ ನಿಮಗೆ ಸ್ಪಷ್ಟ ಚಿತ್ರಣ ಲಭಿಸಲಿದೆ. ಕಳೆದ 15 ದಿನಗಳಿಂದ ನೀವು ರೂಪಿಸಿದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಉತ್ಸಾಹ ಹೆಚ್ಚಲಿದೆ. 16ರಂದು ಅನಿರೀಕ್ಷಿತವಾಗಿ ಒಂದು ಸಣ್ಣ ಖರ್ಚು ಎದುರಾಗಬಹುದು. ಅದು 1500ರಿಂದ 5000 ರೂಪಾಯಿಗಳ ಮಿತಿಯಲ್ಲಿರಲಿದೆ. ಆದರೆ ಅಂದೇ ನೀವು ಅಲ್ಪ ಲಾಭದ ಮುನ್ಸೂಚನೆಯನ್ನು ಕಾಣುವಿರಿ. ಇದು ತಕ್ಷಣ ಕೈಗೆ ಸಿಗದಿದ್ದರೂ 17 ಅಥವಾ 19ರಂದು ಪ್ರತಿಫಲ ನೀಡಲಿದೆ. ಮಂಗಳವಾರ 17ರಂದು ನೀವು ಹಣಕಾಸಿನ ಮಹತ್ವದ ಸುದ್ದಿ ಪಡೆಯುತ್ತೀರಿ. ಇದು ಉದ್ಯಮದ ಬಂಡವಾಳ ಅಥವಾ ಹಳೆಯ ಬಾಕಿಗೆ ಸಂಬಂಧಿಸಿದ್ದಾಗಿರುತ್ತದೆ. ಕಳೆದ 90 ದಿನಗಳಿಂದ ಬಾರದೆ ನಿಂತಿದ್ದ ಹಣವು ಇಂದು ಮತ್ತೆ ಚಾಲನೆ ಪಡೆಯಲಿದೆ. ನೀವು ಯಾರಿಗಾದರೂ 10,000 ಅಥವಾ ಅದಕ್ಕೂ ಅಧಿಕ ಮೊತ್ತ ನೀಡಿದ್ದರೆ ಅದರಲ್ಲಿ ಸ್ವಲ್ಪ ಭಾಗ ವಾಪಸ್ ಬರುವ ಸಂಕೇತವಿದೆ. ಸರ್ವೇ ಜನ ಸುಖಿನೋ ಭವಂತು. ಇಂದು ಮಧ್ಯಾಹ್ನ 12.62ರಿಂದ 1.18ರ ನಡುವೆ ಸಂವಹನದ ಮೂಲಕ ಗುಡ್ ನ್ಯೂಸ್ ಬರಬಹುದು. ಬುಧವಾರ 18ರಂದು ಜಾಗರೂಕತೆ ಅತ್ಯಗತ್ಯ. ಇಂದು ನೀವು ನೂತನ ಇನ್ವೆಸ್ಟ್ಮೆಂಟ್ ಬಗ್ಗೆ ಚಿಂತಿಸುವಿರಿ, ಆದರೆ ಆತುರ ಬೇಡ. ಕನಿಷ್ಠ 2 ಬಾರಿ ಪರಾಮರ್ಶಿಸಿ. ಈ ಕಾಲದಲ್ಲಿ 8ನೇ ಅಂಕವು ನಿಮಗೆ ಪೂರಕವಾಗಿರಲಿದ್ದು 8, 17, 19ರಂತಹ ದಿನಾಂಕ ಅಥವಾ ಸಮಯದ ತೀರ್ಮಾನಗಳು ಗಟ್ಟಿಯಾಗಿರುತ್ತವೆ. 18ರಂದು ನೀವು ಪ್ರತಿಯೊಂದು ಪೈಸಾವನ್ನು ಎಣಿಸಬೇಕು. ಸಣ್ಣ ಸಣ್ಣ ಖರ್ಚುಗಳು ದೊಡ್ಡ ಮೊತ್ತವಾಗಿ ಕಾಡಬಹುದು. ಒಂದೇ ದಿನದಲ್ಲಿ ಸುಮಾರು 4 ಪ್ರತ್ಯೇಕ ವೆಚ್ಚಗಳು ಎದುರಾಗಬಹುದು. ಗುರುವಾರ 19ರಂದು ಈ 4 ದಿನಗಳಲ್ಲಿ ಅತ್ಯಂತ ಮಂಗಳಕರ ದಿನ. ಗುರುವಿನ ಕೃಪೆಯಿಂದ ಸಕಾರಾತ್ಮಕ ಲಾಭ ಉಂಟಾಗಲಿದ್ದು ಅದು 2,000ದಿಂದ 20,000 ರೂಪಾಯಿಗಳ ಆಸುಪಾಸಿನಲ್ಲಿದೆ. ಸಂಜೆ 4.27ರ ನಂತರ ನಿಮ್ಮ ಶ್ರಮಕ್ಕೆ ಅಧಿಕ ಲಾಭದ ಛಾಯೆ ಗೋಚರಿಸಲಿದೆ. ಇಂದು ನೀವು ಕೈಗೊಳ್ಳುವ ಆರ್ಥಿಕ ನಿರ್ಧಾರವು ಮುಂದಿನ 4 ತಿಂಗಳಿಗೆ ಪುಷ್ಟಿ ನೀಡಲಿದೆ. ನೀವು ಉಳಿತಾಯಕ್ಕೆ ಮುಂದಾದರೆ ಅದು 6 ಪಟ್ಟು ವೃದ್ಧಿಯಾಗಲಿದೆ. ನಿಮ್ಮ ಸಂಸಾರದ ಜೊತೆಗೂಡಿ ಪುಟ್ಟ ಉಳಿತಾಯದ ಪ್ಲಾನ್ ಮಾಡಿರಿ. ನಿತ್ಯ 9 ರೂಪಾಯಿ ಉಳಿಸಿದರೂ ಅದು ಮಾಸಾಂತ್ಯಕ್ಕೆ 3,000ದ ಹಾದಿ ಹಿಡಿಯಬಲ್ಲದು. ಇಂತಹ ಶಿಸ್ತು ದೀರ್ಘಕಾಲ ಹಿತ ನೀಡುತ್ತದೆ. ಅದೃಷ್ಟದ ಅಂಕಿಗಳು 2, 6, 8. ಈ ಚತುರ್ದಿನಗಳಲ್ಲಿ ಶುಭ ಸಮಯ ಬೆಳಿಗ್ಗೆ 9.18ರಿಂದ 10.27ರವರೆಗೆ. ಈ ವೇಳೆ ಮಾಡುವ ಆರ್ಥಿಕ ತೀರ್ಮಾನಗಳು ನಿಮಗೆ ಅನುಕೂಲಕರ. ರಜತ ಬಣ್ಣದ ಪರ್ಸ್ ಅಥವಾ ತಿಳಿ ಹಸಿರು ಬಣ್ಣದ ವಸ್ತು ಬಳಕೆಯಿಂದ ಧನವೃದ್ಧಿಯಾಗಲಿದೆ. ಉದ್ಯೋಗಿಗಳಿಗೆ ಕೆರಿಯರ್ ಹಾಗೂ ಉದ್ಯಮದಲ್ಲಿ ದೊಡ್ಡ ತಿರುವು ಬರಲಿದೆ. 16ರಂದು ನೂತನ ಕಲ್ಪನೆಗಳು ಮೂಡಲಿವೆ. ಬಹಳ ಕಾಲದಿಂದ ಪ್ರಯತ್ನಿಸುತ್ತಿದ್ದ ಕೆಲಸವೊಂದು ಇಂದು ಮುಂದುವರೆಯಲಿದೆ. ನಿಮ್ಮ ಮೇಲಧಿಕಾರಿಯ ಜೊತೆಗೂಡಿ ಗಂಭೀರ ಚರ್ಚೆ ನಡೆಸುವಿರಿ. ಆ ಚರ್ಚೆಯಲ್ಲಿ ನೀವು 3 ವಿಷಯಗಳನ್ನು ಪ್ರಖರವಾಗಿ ತಿಳಿಸಬೇಕು. ಮೊದಲನೆಯದು ನಿಮ್ಮ ಶ್ರಮ, 2ನೆಯದು ನಿಮ್ಮ ಆಕಾಂಕ್ಷೆ ಹಾಗೂ 3ನೆಯದು ನಿಮ್ಮ ಫ್ಯೂಚರ್ ಪ್ಲಾನ್. ನೀವು ದಿಟ್ಟವಾಗಿ ಮಾತನಾಡಿದರೆ 17ರಂದು ಫಲಿತಾಂಶ ಕಾಣುವಿರಿ. 17 ಮಂಗಳವಾರ ನಿಮಗೆ ಹೆಚ್ಚಿನ ಹೊಣೆಗಾರಿಕೆ ಸಿಗುವ ಸಾಧ್ಯತೆಯಿದೆ. ಮೊದಲು ಸ್ವಲ್ಪ ಒತ್ತಡ ಅನಿಸಿದರೂ ಅದೇ ಹೊಣೆಗಾರಿಕೆಯು ನಿಮಗೆ ಪ್ರಮೋಷನ್ಗೆ ದಾರಿ ಮಾಡಿಕೊಡುತ್ತದೆ. ಇಂದು ನಿಮ್ಮ ಕಾರ್ಯವೈಖರಿಯನ್ನು 2 ಬಾರಿ ಪರೀಕ್ಷಿಸಿರಿ. ಪುಟ್ಟ ಪ್ರಮಾದವು ದೊಡ್ಡ ಕಂಟಕವಾಗಬಹುದು.
ಬೆಳಿಗ್ಗೆ 10.60 ನಂತರ ಕೆಲಸದ ವೇಗ ಹೆಚ್ಚಲಿದೆ. ನಿಮ್ಮ ಸಹೋದ್ಯೋಗಿಯೊಬ್ಬರು ನಿಮಗೆ ಸಹಾಯ ಮಾಡುವರು. ಅವರ ಜೊತೆಗಿನ ಬಾಂಧವ್ಯ ವೃದ್ಧಿಕೊಳ್ಳಿರಿ. ವ್ಯಾಪಾರಿಸ್ಥರಿಗೆ 18ರಂದು ನಿರ್ಣಾಯಕ ಹಂತ. ಕಳೆದ 6 ತಿಂಗಳಿಂದ ಕಾಡುತ್ತಿದ್ದ ಸಮಸ್ಯೆಗೆ ಈಗ ಪರಿಹಾರ ದೊರೆಯಲಿದೆ. ಏಕಕಾಲಕ್ಕೆ 3 ಗ್ರಾಹಕರು ನಿಮ್ಮನ್ನು ಸಂಪರ್ಕಿಸುವ ಸಾಧ್ಯತೆಯಿದೆ. ಇಂದು ಬೆಲೆಗಳಲ್ಲೇ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡರೆ ನಿಮ್ಮ ಲಾಭದ ಪ್ರಮಾಣ 6%ನಿಂದ 12% ವರೆಗೆ ಏರಬಹುದು. ಮಧ್ಯಾಹ್ನ 2.18ರ ಬಳಿಕ ನೂತನ ಒಪ್ಪಂದಕ್ಕೆ ಸಹಿ ಹಾಕುವ ಯೋಗವಿದೆ. ಗುರುವಾರ 19ರಂದು ಉದ್ಯೋಗಿಗಳಿಗೆ ಸತ್ಕೀರ್ತಿ ಲಭಿಸುವ ದಿನ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಶ್ರಮದ ಬಗ್ಗೆ ಉತ್ತಮ ವರದಿ ನೀಡುವರು. ನೂತನ ಯೋಜನೆಯಲ್ಲಿ ಪಾಲುದಾರಿಕೆ ಸಿಗಬಹುದು. ಇಂದು 4 ಪ್ರಮುಖ ಕಾರ್ಯಗಳನ್ನು ಮುಗಿಸಿದರೆ ಮುಂದಿನ 4 ವಾರಗಳು ನೆಮ್ಮದಿಯಿಂದ ಕೂಡಿರುತ್ತವೆ. ಉದ್ಯಮಿಗಳು ದೊಡ್ಡ ಗ್ರಾಹಕರ ಸಂಪರ್ಕ ಪಡೆಯುವರು. ಅವರೊಂದಿಗೆ ವ್ಯವಹರಿಸುವಾಗ 2 ಸಂಗತಿಗಳು ನೆನಪಿರಲಿ: ಪಾರದರ್ಶಕತೆ ಹಾಗೂ ವಿಶ್ವಾಸವೇ ಯಶಸ್ಸಿನ ಮಂತ್ರಗಳು. ಕೆಲಸ ಬದಲಿಸುವ ಯೋಚನೆ ಇದ್ದವರು 19ನೇ ತಾರೀಖನ್ನು ಪರಿಗಣಿಸಿ. ಸಂಜೆ 5.60ರ ಬಳಿಕ ಅರ್ಜಿ ಹಾಕಿರಿ. ನಿಮ್ಮ ರೆಸ್ಯೂಮನ್ನು ಸರಿಯಾಗಿ ಪರೀಕ್ಷಿಸಿ ಕಳುಹಿಸಿ. ಈ ವೇಳೆಯಲ್ಲಿ ಇಂಟರ್ವ್ಯೂ ಕಾಲ್ ಬರುವ ಸಾಧ್ಯತೆ ದಟ್ಟವಿದೆ. 4 ದಿನಗಳ ಕೌಟುಂಬಿಕ ಬದುಕು ಹಸನಾಗಲಿದೆ. ವೃಷಭದವರಿಗೆ ಸಂಸಾರವೇ ಪ್ರಾಣ. ಈ ದಿನಗಳಲ್ಲಿ ಸಂಬಂಧಗಳು ಗಟ್ಟಿಯಾಗುತ್ತವೆ. 16ರ ಸೋಮವಾರ ಸಣ್ಣಪುಟ್ಟ ವಿರಸ ಬರಬಹುದು. ಅದು ಕೇವಲ ಮಾತಿನಿಂದಾಗುವುದು. ಮಾತನಾಡುವಾಗ ನಿಗಾ ಇರಲಿ. ವಿಶೇಷವಾಗಿ ಸಂಗಾತಿಯೊಡನೆ ತಾಳ್ಮೆ ತೋರಿರಿ. ಸಂಜೆ 7.18ರ ನಂತರ ಸ್ಥಿತಿ ಸುಧಾರಿಸಲಿದೆ. 17ರ ಮಂಗಳವಾರ ಮನೆಯಲ್ಲಿ ಶುಭ ಸುದ್ದಿ ಕೇಳುವಿರಿ. ಅದು ಕೆರಿಯರ್, ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ಸಂಬಂಧಿತವಾಗಿರಬಹುದು. ಹಿರಿಯರ ಹಾರೈಕೆ ನಿಮಗೆ 6 ಪಟ್ಟು ಶಕ್ತಿ ನೀಡಲಿದೆ. ಇಂದು ಸಂಸಾರದ ಜೊತೆ ಕನಿಷ್ಠ 1 ಗಂಟೆ ಕಳೆಯಿರಿ. ಒಟ್ಟಾಗಿ ಭೋಜನ ಮಾಡುವುದು ಬಾಂಧವ್ಯ ಹೆಚ್ಚಿಸುತ್ತದೆ. ಮಕ್ಕಳ ಬಗ್ಗೆ ಪ್ರಮುಖ ತೀರ್ಮಾನವನ್ನು 18ರ ಬುಧವಾರ ಕೈಗೊಳ್ಳಲಾಗುವುದು. ವಿದ್ಯಾಭ್ಯಾಸದ ಹಾದಿಯ ಬಗ್ಗೆ ಚರ್ಚೆ ನಡೆಯಲಿದೆ. ನೀವು 3 ಆಯಾಮಗಳಲ್ಲಿ ಯೋಚಿಸಿ: ಮಗುವಿನ ಹಿತಾಸಕ್ತಿ, ಮುಂದಿನ ನಿರೀಕ್ಷೆ ಹಾಗೂ ಆರ್ಥಿಕ ಸ್ಥಿತಿ. ಈ 3 ಅಂಶಗಳು ಸರಿಹೊಂದಿದರೆ ಮುಂದುವರಿಯಿರಿ. 19ರ ಗುರುವಾರ ಕುಟುಂಬಕ್ಕೆ ಸುದಿನ. ಇಂದು ಮನೆಯಲ್ಲಿ ಆರಾಧನೆ ಮಾಡುವುದು ಶ್ರೇಯಸ್ಕರ. ಕನಿಷ್ಠ 1 ದೀಪ ಬೆಳಗಿ. ಹಿರಿಯರಿಗೆ ನಮಸ್ಕರಿಸಿದರೆ 4 ತಿಂಗಳ ಶಾಂತಿ ಲಭಿಸಲಿದೆ. ದಂಪತಿಗಳ ನಡುವೆ ಅನುರಾಗ ಹೆಚ್ಚಲಿದೆ. ಕಳೆದ 2 ವಾರಗಳ ಅಸಮಾಧಾನಗಳು ಅಂತ್ಯಗೊಳ್ಳಲಿವೆ. ಇಂದು ಸಂಸಾರಕ್ಕಾಗಿ ಹಾಕುವ ಯೋಜನೆಗಳು ಸಫಲವಾಗುತ್ತವೆ. ಈ 4 ದಿನಗಳಲ್ಲಿ ನೀವು ಮರೆಯಬಾರದ ಒಂದು ಅಂಶವೆಂದರೆ ಕುಟುಂಬವೇ ನಿಮ್ಮ ಸತ್ವ. ಎಷ್ಟೇ ಒತ್ತಡಗಳಿದ್ದರೂ ಮನೆಯವರ ಜೊತೆ 30 ನಿಮಿಷ ಸಮಯ ಕಳೆಯಿರಿ. ಅದು ಮಾನಸಿಕ ನೆಮ್ಮದಿ ನೀಡುತ್ತದೆ. ವೃಷಭದವರಿಗೆ ಇದು ಕುಟುಂಬವಾಗಿ ಹೊಸ ಅಧ್ಯಾಯದ ಆರಂಭ. ನೀವು ಪ್ರೀತಿಯಿಂದ ಆಡುವ ಮಾತುಗಳು ಸಂಬಂಧವನ್ನು 10 ಪಟ್ಟು ಬಲಪಡಿಸುತ್ತವೆ. ಪ್ರೇಮ ಜೀವನದಲ್ಲಿ ಮಹತ್ತರ ಬದಲಾವಣೆ ಕಾಣಲಿದೆ. ನೀವು ಈಗಾಗಲೇ ಪ್ರೇಮಪಾಶದಲ್ಲಿದ್ದರೆ 16ರಂದು ಮನದ ಗೊಂದಲಕ್ಕೆ ಉತ್ತರ ಸಿಗಲಿದೆ. ಸಂಗಾತಿಯಿಂದ ಸ್ಪಷ್ಟತೆ ಬಯಸುವಿರಿ. ಇಂದು ತಾಳ್ಮೆ ಮತ್ತು ನಂಬಿಕೆ ಎರಡೂ ಇರಲಿ. ಬೆಳಿಗ್ಗೆ 9:30ರ ನಂತರ ಗಂಭೀರ ಚರ್ಚೆ ನಡೆಯಬಹುದು. ಅಲ್ಲಿ ನಿಮ್ಮ ಭಾವನೆ, ನಿರೀಕ್ಷೆ ಹಾಗೂ ಭವಿಷ್ಯದ ಕನಸುಗಳನ್ನು ಸ್ಪಷ್ಟವಾಗಿ ವಿವರಿಸಿ. 17ರಂದು ಪ್ರೇಮಿಗಳಿಗೆ ವಿಶೇಷ ದಿನ. ಅಪೇಕ್ಷಿತ ಕರೆ ಅಥವಾ ಸಂದೇಶ ಲಭಿಸಲಿದೆ. ಇದು ನಿಮ್ಮ ಸಂಬಂಧಕ್ಕೆ 4 ತಿಂಗಳ ಸ್ಥಿರತೆ ನೀಡಲಿದೆ. ಆದರೆ ಸಣ್ಣ ಅಹಂಕಾರದ ಸಮಸ್ಯೆ ಎದುರಾಗಬಹುದು. ನೀವು ಒಂದು ಮಾತು ಕಡಿಮೆ ಆಡಿದರೆ 10 ನಿಮಿಷದಲ್ಲಿ ಕಲಹ ಮುಗಿಯುತ್ತದೆ. ಹೆಚ್ಚಿಗೆ ಆಡಿದರೆ 10 ದಿನ ಬೇಕಾಗಬಹುದು. 18ರಂದು ಆಶ್ಚರ್ಯಕರ ಫಲಿತಾಂಶ ಸಿಗಲಿದೆ. ಹಳೆಯ ಪರಿಚಯಸ್ಥರು ಮರುಪ್ರವೇಶ ಮಾಡಬಹುದು. ತಕ್ಷಣವೇ ಯಾವುದೇ ತೀರ್ಮಾನ ಬೇಡ. ಕನಿಷ್ಠ 2 ದಿನಗಳ ಕಾಲ ಆಲೋಚಿಸಿ. ಒಂಟಿಯಾಗಿರುವವರಿಗೆ ಹೊಸ ಸ್ನೇಹದ ಸಾಧ್ಯತೆ ಇದೆ. ಆ ವ್ಯಕ್ತಿಯ ಹೆಸರಲ್ಲಿ ಅಥವಾ ಹುಟ್ಟಿದ ದಿನಾಂಕದಲ್ಲಿ 6 ಅಥವಾ 8 ಸಂಖ್ಯೆ ಇರಬಹುದು. 19ರ ಗುರುವಾರ ಅನುರಾಗಕ್ಕೆ ಅತ್ಯಂತ ಮಂಗಳಕರ. ಇಂದು ಪ್ರಮುಖ ನಿರ್ಧಾರ ಕೈಗೊಳ್ಳಬಹುದು. ವಿವಾಹದ ಮಾತುಕತೆಗಳು ಶುರುವಾಗಲಿವೆ. 2 ಕುಟುಂಬಗಳ ಮಿಲನವಾಗಬಹುದು. ನಿಮ್ಮ ಪ್ರೇಮವು ಅನುಮಾನ, ಸ್ಪಷ್ಟತೆ ಹಾಗೂ ನಿರ್ಧಾರ ಎಂಬ 3 ಹಂತಗಳನ್ನು ದಾಟಲಿದೆ. ಇಂದು ಸಂಜೆ 6.8 ಗಂಟೆಯ ನಂತರ ಮನಸ್ಸು ನಿರಾಳವಾಗಲಿದೆ. ಸಣ್ಣ ಕಾಣಿಕೆ ಅಥವಾ ಪ್ರೀತಿಯ ಮಾತು ಸಂಬಂಧವನ್ನು 6 ಬಾರಿ ಗಟ್ಟಿಗೊಳಿಸುತ್ತದೆ. ದಂಪತಿಗಳ ವಿಷಯದಲ್ಲಿ ಈ ದಿನಗಳಲ್ಲಿ ಒಟ್ಟಿಗೆ ಕಾಲ ಕಳೆಯುವುದು ಮುಖ್ಯ. 16ರ ಅಸಮಾಧಾನವು 19ರ ಹೊತ್ತಿಗೆ ಪೂರ್ಣವಾಗಿ ಕರಗಲಿದೆ. ನೀವು 2 ಬಾರಿ ಕ್ಷಮೆ ಕೋರಿದರೂ ನಿಮ್ಮ ಗೌರವಕ್ಕೆ ಧಕ್ಕೆಯಿಲ್ಲ. ಪ್ರೀತಿಯಲ್ಲಿ ನಿಷ್ಕಪಟತೆ ಇದ್ದರೆ 100ಕ್ಕೆ 100ರಷ್ಟು ಜಯ ನಿಶ್ಚಿತ. ಆರೋಗ್ಯದ ಬಗ್ಗೆ 3 ಮುಖ್ಯ ಎಚ್ಚರಿಕೆಗಳು ಬೇಕು. 16ರಂದು ತುಸು ದಣಿವು ಕಾಡಬಹುದು. ಸರಿಯಾದ ವಿಶ್ರಾಂತಿ ಇಲ್ಲದ ಕಾರಣ ಅಶಕ್ತತೆ ಇರುತ್ತದೆ. 8 ಗಂಟೆಗಳ ನಿದ್ರೆ ಮಾಡುವುದು ಒಳಿತು. ಬೆಳಿಗ್ಗೆ ಎದ್ದೊಡನೆ ಉಗುರು ಬೆಚ್ಚಗಿನ ನೀರು ಸೇವಿಸಿ. ಇದು ಜೀರ್ಣಕ್ರಿಯೆಗೆ ಹಿತಕಾರಿ. 17ರಂದು ಶಿರನೋವು ಅಥವಾ ಕುತ್ತಿಗೆ ನೋವು ಬರಬಹುದು.
ವಿಶೇಷವಾಗಿ ಕಂಪ್ಯೂಟರ್ ಮುಂದೆ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರು ಎಚ್ಚರಿಕೆ ವಹಿಸಿ. ಪ್ರತಿ ಗಂಟೆಗೊಮ್ಮೆ 5 ನಿಮಿಷ ವಿರಾಮ ಪಡೆಯಿರಿ. ಪ್ರಾಣಾಯಾಮ ಮಾಡುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ. 18ರಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ಹೊರಗಿನ ಆಹಾರ ತ್ಯಜಿಸಿ ಲಘು ಆಹಾರ ಸೇವಿಸಿ. ಖಾರವನ್ನು ಕಡಿಮೆ ಮಾಡಿ. ದಿನಕ್ಕೆ 8 ಲೋಟ ನೀರು ಕುಡಿಯಿರಿ. ದೇಹಕ್ಕೆ ವಿಶ್ರಾಂತಿ ನೀಡಿ. 19ರಂದು ಆರೋಗ್ಯ ಸುಧಾರಿಸಲಿದೆ. ನೀವು ಪಾಲಿಸಿದ ನಿಯಮಗಳು ಫಲ ನೀಡಲಿವೆ. ಸಣ್ಣ ವ್ಯಾಯಾಮ ಅಥವಾ ಸೂರ್ಯ ನಮಸ್ಕಾರ ಆರಂಭಿಸಿ. ರಕ್ತ ಸಂಚಾರ ಸುಧಾರಿಸುತ್ತದೆ. ಸಕ್ಕರೆ ಅಥವಾ ಬಿಪಿ ಸಮಸ್ಯೆ ಇದ್ದವರು ಇಂದು ತಪಾಸಣೆ ಮಾಡಿಸಿಕೊಳ್ಳಿ. ಈಗ ನೀವು ನೀಡುವ ಗಮನವು ಮುಂದಿನ 4 ವಾರಗಳವರೆಗೆ ನಿಮ್ಮನ್ನು ಕಾಯಲಿದೆ. ಸರಿಯಾದ ನಿದ್ರೆ, ಆಹಾರ ಹಾಗೂ ಸಕಾರಾತ್ಮಕ ಚಿಂತನೆ ಈ 3 ನಿಮ್ಮನ್ನು 6 ಪಟ್ಟು ಬಲಿಷ್ಠಗೊಳಿಸುತ್ತದೆ. ದಿನಕ್ಕೆ 10 ನಿಮಿಷ ಧ್ಯಾನ ಮಾಡಿ. ವಿದ್ಯಾರ್ಥಿಗಳಿಗೆ ಈ 4 ದಿನಗಳು ನಿರ್ಣಾಯಕ. 16ರಂದು ನಿಮ್ಮ ಗುರಿಗಳನ್ನು ಪಟ್ಟಿ ಮಾಡಿ. 1 ಪ್ರಮುಖ ಮತ್ತು 2 ಪುಟ್ಟ ಗುರಿಗಳಿರಲಿ. ಕನಿಷ್ಠ 3 ಗಂಟೆ ಅಧ್ಯಯನ ಮಾಡಿ. 17ರಂದು ಹೊಸ ವಿಷಯ ಕಲಿಯಲು ಪ್ರಶಸ್ತ ಕಾಲ. ಬೆಳಿಗ್ಗೆ 6:30ರಿಂದ 8ರ ನಡುವೆ ಓದಿದರೆ ಸ್ಮರಣಶಕ್ತಿ 2ರಷ್ಟು ಹೆಚ್ಚಾಗುತ್ತದೆ. 5 ಮುಖ್ಯ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ. 18ರಂದು ಪರಿಷ್ಕರಣೆಗೆ ಮೀಸಲಿಡಿ. ಕಳೆದ ವಾರದ ವಿಷಯಗಳನ್ನು ಪುನರಾವರ್ತಿಸಿ. ಇಂದು 4 ಗಂಟೆ ಓದಿದರೆ ಮುಂದಿನ 4 ವಾರಗಳು ಸುಲಭವಾಗುತ್ತವೆ. ಸಂದೇಹಗಳಿದ್ದರೆ ಶಿಕ್ಷಕರೊಡನೆ ಚರ್ಚಿಸಿ. 19ರಂದು ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಲಭಿಸಲಿದೆ. ಮುಂದಿನ 2 ವರ್ಷಗಳ ಕರಿಯರ್ ಪ್ಲಾನ್ ಮಾಡಿರಿ. ಬೇಕಾದ ಕೌಶಲ್ಯಗಳ ಬಗ್ಗೆ ಸ್ಪಷ್ಟತೆ ಪಡೆಯಿರಿ. ಕೆಲಸ ಹುಡುಕುತ್ತಿರುವವರು ಈ ದಿನಗಳಲ್ಲಿ ಕನಿಷ್ಠ 2 ಅಪ್ಲಿಕೇಶನ್ ಕಳುಹಿಸಿ. ರೆಸ್ಯೂಮೆಯನ್ನು ಸರಿಯಾಗಿ ಪರಿಶೀಲಿಸಿ. ಸಂವಹನ ಕೌಶಲ್ಯ ವೃದ್ಧಿಸಿಕೊಳ್ಳಿ. ಈ ದಿನಗಳು ಶಿಕ್ಷಣದ ವಿಷಯದಲ್ಲಿ ಗಟ್ಟಿ ಬುನಾದಿ ಹಾಕಲಿವೆ. ಇಂದು ಕೈಗೊಳ್ಳುವ ನಿರ್ಧಾರವು 4 ವರ್ಷದ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಯೋಜನೆ, ಅಭ್ಯಾಸ ಹಾಗೂ ಪ್ರಗತಿ ಈ 3 ತತ್ವಗಳನ್ನು ಪಾಲಿಸಿ. ಗೆಲುವು ನಿಮ್ಮದಾಗಲಿದೆ. ಆಧ್ಯಾತ್ಮಿಕ ಶಕ್ತಿಯು ಈ ದಿನಗಳಲ್ಲಿ ನಿಮ್ಮನ್ನು ಮುನ್ನಡೆಸಲಿದೆ. ಶುಕ್ರನ ಪ್ರಭಾವದಿಂದ ನಿಮ್ಮ ಆಕರ್ಷಣೆ ಹಾಗೂ ಮಾತಿನ ಶಕ್ತಿ ಹೆಚ್ಚಲಿದೆ. 16ರಂದು ದೀಪ ಬೆಳಗಿ ಪೂಜೆ ಮಾಡಿ. ಇದು ಮನೆಯಲ್ಲಿ ಶಾಂತಿ ತರುತ್ತದೆ. ಓಂ ಶುಕ್ರಾಯ ನಮಃ ಮಂತ್ರ ಜಪಿಸಿದರೆ ಚಿಂತೆಗಳು ದೂರವಾಗುತ್ತವೆ. 17ರಂದು ನಿಮ್ಮ ತಾಳ್ಮೆಯ ಪರೀಕ್ಷೆ ನಡೆಯಲಿದೆ. ಕೋಪ ನಿಯಂತ್ರಿಸಿದರೆ ಫಲಿತಾಂಶ ನಿಮ್ಮ ಪರವಾಗಲಿದೆ. ಸಂಜೆ 15 ನಿಮಿಷ ಧ್ಯಾನ ಮಾಡಿ. ದೀರ್ಘವಾಗಿ ಉಸಿರಾಡಿ ನಕಾರಾತ್ಮಕತೆಯನ್ನು ಹೊರಹಾಕಿ. 18ರಂದು ದೈವಿಕ ಸುಳಿವನ್ನು ಗಮನಿಸಿ. ಅದು ಕನಸಿನಲ್ಲಾಗಲಿ ಅಥವಾ ಯಾರೋ ಹೇಳುವ ಮಾತಿನಲ್ಲಾದರೂ ಇರಬಹುದು. ಬಡವರಿಗೆ ದಾನ ಮಾಡುವುದು ಆರ್ಥಿಕ ಹರಿವಿಗೆ ಪೂರಕ. 19ರಂದು ಮನೆಯಲ್ಲಿ ಧೂಪ ಹಾಕಿರಿ. ಹಿರಿಯರ ಹಾರೈಕೆ ಪಡೆಯಿರಿ. ಸಂಜೆ 7:18ರ ಪ್ರಾರ್ಥನೆಯು ವಿಶೇಷ ಫಲ ನೀಡಲಿದೆ. 2 ಆಸೆಗಳಲ್ಲಿ 1 ಈಡೇರುವ ಸಂಕೇತವಿದೆ. ಮಂತ್ರಜಪ, ಸತ್ಕಾರ್ಯ ಹಾಗೂ ವಾದಗಳಿಂದ ದೂರವಿರುವುದು ಈ 3 ನಿಯಮಗಳನ್ನು ಅನುಸರಿಸಿದರೆ ಜೀವನ 10 ಪಟ್ಟು ಸುಂದರವಾಗಲಿದೆ. ಈ ದಿನಗಳಲ್ಲಿ ಸಂಚಾರದ ಯೋಗವೂ ಇದೆ. 17 ಅಥವಾ 19ರಂದು ಕಿರುಪ್ರವಾಸ ಬರಬಹುದು. ದಾಖಲೆಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಿ. 17ರ ಪಯಣವು ಹೊಸ ಲಾಭದಾಯಕ ಪರಿಚಯ ತರಲಿದೆ. ಅವರೊಡನೆ ನಮ್ರತೆಯಿಂದ ವ್ಯವಹರಿಸಿ. 18ರಂದು ಮಧ್ಯಾಹ್ನ 2:18ರ ಬಳಿಕ ಹೊರಡಿ. ಪ್ರಯಾಣದಲ್ಲಿ ಸಣ್ಣ ಅಡಚಣೆ ಇದ್ದರೂ ಅದು ಉತ್ತಮ ಅನುಭವ ನೀಡಲಿದೆ. 19ರ ಪ್ರಯಾಣವು ಅತ್ಯಂತ ಶುಭವಾಗಿದ್ದು 8 ತಿಂಗಳವರೆಗೆ ಶುಭ ಫಲ ನೀಡಲಿದೆ. ಹೊಸ ವ್ಯಕ್ತಿಗಳ ಸಲಹೆಯನ್ನು ಗಮನಿಸಿ. ದಕ್ಷಿಣ ದಿಕ್ಕಿನ ಸಂಚಾರದಲ್ಲಿ ಎಚ್ಚರವಿರಲಿ. ಈಶಾನ್ಯವು ಹಿತಕರ. ಶತ್ರುಗಳ ಮೇಲೆ ಜಯ ಸಿಗಲಿದೆ. 16ರಿಂದ 18ರವರೆಗೆ ಯಾರಾದರೂ ನಿಮ್ಮ ವಿರುದ್ಧ ಪಿತೂರಿ ಮಾಡಿದರೆ ಮೌನವಾಗಿರಿ. 17ರ ಗೊಂದಲವನ್ನು ಸ್ಪಷ್ಟ ಸಂವಾದದಿಂದ ಮುಗಿಸಿ. 18ರಂದು ಗುಟ್ಟೊಂಡು ಬಯಲಾಗಿ ನಿಮಗೆ ಲಾಭವಾಗಲಿದೆ. 19ರ ಗುರುವಾರ ನಿಮ್ಮ ವಿಜಯೋತ್ಸವದ ದಿನ. ಟೀಕಾಕಾರರು ಬಾಯಿ ಮುಚ್ಚುವರು. ರಾತ್ರಿ 8:08ರ ಪ್ರಾರ್ಥನೆಯು ವಿರೋಧಿಗಳ ಪ್ರಭಾವ ಕುಂಡಿಸಲಿದೆ. ತಾಳ್ಮೆ, ಮೌನ ಹಾಗೂ ಆತ್ಮವಿಶ್ವಾಸ ನಿಮ್ಮ ಗೆಲುವಿನ ಅಸ್ತ್ರಗಳಾಗಿರಲಿ. ಇದೊಂದು ಹೊಸ ಹಂತದ ಆರಂಭ. ನಿಮ್ಮ 1 ಹೆಜ್ಜೆ ಯಶಸ್ಸಿಗೆ 10 ಹೆಜ್ಜೆ ಹತ್ತಿರವಾಗುತ್ತದೆ. ವಿಶೇಷ ಸಂಕೇತಗಳನ್ನು ಗಮನಿಸಿ. ಸೋಮವಾರ 16ರಂದು ನೀವು ಅನಿರೀಕ್ಷಿತವಾಗಿ ಕೇಳುವ ಪದ ಅಥವಾ ಕಾಣುವ ವ್ಯಕ್ತಿ ನಿಮ್ಮ ಜೀವನದ ಮುಂದಿನ 4 ತಿಂಗಳ ಯೋಜನೆಗೆ ದಾರಿಯಾಗಬಹುದು. 2, 6, 8 ಎಂಬ ಅದೃಷ್ಟ ಸಂಖ್ಯೆಗಳು ಪದೇ ಪದೇ ಕಾಣಿಸಿಕೊಳ್ಳಬಹುದು. ಇವುಗಳನ್ನು ಗಮನಿಸಿದಾಗ ನಿಮ್ಮ ಆಸೆಯನ್ನು ಸ್ಮರಿಸಿರಿ. 16ರ ರಾತ್ರಿಯ ಕನಸಿನಲ್ಲಿ ತಿಳಿ ಹಸಿರು ಅಥವಾ ಬಿಳಿ ಬಣ್ಣ ಕಂಡರೆ ಅದು ಸಮೃದ್ಧಿಯ ಸಂಕೇತ. 18ರಂದು ಧಿಂಜರಿಯದೆ ದಿಟ್ಟ ಹೆಜ್ಜೆ ಇಡಿ. 19ರಂದು ನಿಮ್ಮಲ್ಲಿ ಆಂತರಿಕ ಪರಿವರ್ತನೆ ಶುರುವಾಗಲಿದೆ. ಚಿಂತನೆ, ಮಾತು ಹಾಗೂ ನಿರ್ಧಾರಗಳಲ್ಲಿ ಸ್ಥಿರತೆ ಬರಲಿದೆ. ಈ ದಿನಗಳಲ್ಲಿ ಒಂದು ಸಣ್ಣ ಸತ್ಸಂಕಲ್ಪ ಮಾಡಿ. ಅದು ನಿಮ್ಮ ಅದೃಷ್ಟದ ಅಡಿಪಾಯವಾಗಲಿದೆ. ಪ್ರತಿಯೊಂದು ಶಬ್ದಕ್ಕೂ ಬೆಲೆ ಇರುತ್ತದೆ. ಹಾಗಾಗಿ ಹಿತವಾಗಿ ಮಾತನಾಡಿ. ಈಶಾನ್ಯ ಮೂಲೆಯಲ್ಲಿ ದೀಪ ಬೆಳಗಿ ಓಂ ಶುಕ್ರಾಯ ನಮಃ ಎಂದು ಜಪಿಸಿರಿ. 2 ಆಸೆಗಳಲ್ಲಿ 1 ಶೀಘ್ರ ಈಡೇರುವ ಮುನ್ಸೂಚನೆಯಿದೆ. ಹಳೆಯ ಪರಿಚಯಸ್ಥರಿಂದ ಸಿಗುವ ಮಾಹಿತಿ 4 ತಿಂಗಳ ನಂತರ ಪ್ರಯೋಜನಕ್ಕೆ ಬರಬಹುದು. ವೃಷಭದವರಿಗೆ ಈ 4 ದಿನಗಳು ಕೇವಲ ದಿನಗಳಲ್ಲ, ಒಂದು ನವೋದಯ.
ಈ ಸ್ಕ್ರಿಪ್ಟ್ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಬದುಕು ಸುಖಮಯವಾಗಲಿ. ಧನ್ಯವಾದಗಳು.